ಅಂದರೆ ಚಟಕ ಅಂದರೆ ಏನು ಗೊತ್ತೋ ಸಂಸ್ಕೃತದಲ್ಲಿ? ಚಟಕ ಅಂದರೆ ಒಂದು ಹಕ್ಕಿ, ಗುಬ್ಬಿ. ಗುಬ್ಬಿಯನ್ನು ಚಟಕ ಚಟಕ ರೇ ಚಟಕ ಚಿವು ಚಿವು ಕೂಜತಿ ಕಿಂ ವಿಹಗ ಅಂತ, ಅದೊಂದು ವಿಹಗ. ಅದು ಚಿವು ಚಿವು ಅಂತ ಶಬ್ದ ಮಾಡತಕ್ಕಂತಹ ಪಕ್ಷಿಗೆ ಚಟಕ ಅಂತ ಹೆಸರು. ಇದು ಕನ್ನಡ ಭಾಷೆ ಅಥವಾ ಇನ್ಯಾವುದೋ ಭಾಷೆಯಿಂದ ಬಂದದ್ದು. ನಮ್ಮ ಭಾಷೆಯಲ್ಲಿ ಚಟಕ ಶ್ರಾದ್ದ ಅಂತ ಶಬ್ದ ಬೇರೆ ಯಾವುದೋ ಭಾಷೆಯಿಂದ ಬಂದಿದೆ. ಅಥವಾ ಚಟ ಚಟ ಅಂತ ಮುಗಿಸುವ ಶ್ರಾದ್ದ ಆದ್ದರಿಂದ ಚಟಕ ಶ್ರಾದ್ದ ಆಗಿದೆಯೋ ಏನೋ, ಸ್ವಲ್ಪ ಬೇಗ ಬೇಗ ಮುಗಿಸುವ ಶ್ರಾದ್ದ ಅದರಿಂದ ಬಂದಿರ್ಬೋದು. ಸಂಸ್ಕೃತದಲ್ಲಿ ಚಟಕ ಶ್ರಾದ್ದ ಅನ್ನುವ ಶಬ್ದ ಇಲ್ಲ, ಅದನ್ನು ಕೂರ್ಚ ಶ್ರಾದ್ದ ಅಂತ ಕರೀತಾರೆ. ಅಂದರೆ ದರ್ಬೆಯ ಕೂರ್ಚವನ್ನು ಪಿತೃಗಳ ಪ್ರತೀಕವಾಗಿ ಅಥವಾ ಪಿತೃಗಳ ಪ್ರತಿನಿಧಿಯಾಗಿ ಇಟ್ಟು ನಡೆಸತಕ್ಕಂತಹ ಕ್ಷಣಶ್ರಾದ್ದದ ವಿಧಾನ. ಅಲ್ಲಿ ಕ್ಷಣ ಇಲ್ಲ, ಆದರೆ ಕ್ಷಣಶ್ರಾದ್ದದ ಎಲ್ಲ ವಿಧಾನ ಇದೆ. ವಿಪ್ರರ ಸ್ಥಾನದಲ್ಲಿ ಕೂರ್ಚ ಇರುತ್ತದೆ, ಇಂಥದ್ದನ್ನು ಕೂರ್ಚ ಶ್ರಾದ್ದ ಅಂತ ಕರೀತಾರೆ. ಇದು ಕ್ಷಣಶ್ರಾದ್ದವನ್ನು ಮಾಡುವುದಕ್ಕೆ ಅವಕಾಶ ಲಭ್ಯವಾಗದೇ ಹೋದಾಗ ಇರತಕ್ಕಂಥ ವಿಧಾನ. ಸರಿ, ಕೂರ್ಚ ಶ್ರಾದ್ದವನ್ನೂ ಮಾಡುವುದಕ್ಕೆ ಅವಕಾಶ ಇಲ್ಲದೆ ಹೋದಾಗ ಏನು ಮಾಡಬೇಕು? ಆವಾಗ ಮೂರನೇ ಅನುಕಲ್ಪಕ್ಕೆ ಬರಬೇಕು. ಯಾವುದು? ಆಮಶ್ರಾದ್ದ ಅಂತ. ಆಮಶ್ರಾದ್ದ, ಆಮ ಅಂದರೆ ಹಸಿ ಪದಾರ್ಥ ಅಂತ ಅರ್ಥ. ಕೂರ್ಚ ಶ್ರಾದ್ದದಲ್ಲಿ ಬೇಯಿಸಿದ ಪದಾರ್ಥವನ್ನು ಬಡಿಸುವುದು. ಬ್ರಾಹ್ಮಣ ಅಂತ ಯೋಚನೆ ಮಾಡಿ ಅಲ್ಲಿ ಬಡಿಸಿ, ಅಲ್ಲಿ ಅನ್ನಂಚ ಸೂಪಂಚ ಘೃತಂಚ ಪಾಯಸಂ ಭಕ್ಷ್ಯಂಚ ಭೋಜ್ಯಂಚ ಯಥಾಕ್ರಮೇಣ ಅಂತ ವಿಧಿಬದ್ಧವಾಗಿ ಬಡಿಸ್ತಕ್ಕಂತಹ ವಿಧಾನಗಳಿದ್ದಾವೆ. ಅಷ್ಟು ಅಡಿಗೆ ಮಾಡಿ ಶಾಸ್ತ್ರವಿಹಿತವಾದ ಕ್ರಮದಲ್ಲಿ, ಅದು ಕೂಡ ಕಾಷ್ಠಾಗ್ನಿಯಲ್ಲೇ ಪಚನ ಆಗಬೇಕು ಶ್ರಾದ್ದಕ್ಕೆ. ಕಾಷ್ಠಾಗ್ನಿ ಅಂದ್ರೇನು? ಇಂಧನದಿಂದ, ಅಂದರೆ ಯಾವುದೋ ಜಾಲಿಯ ಮರದ ಕಟ್ಟಿಗೆ ತಂದು ಮಾಡುವುದಲ್ಲ, ಸರಿಯಾದ ವಿಹಿತವಾದ ಸೌದೆಯಿಂದ ಅಡಿಗೆ ಆಗಬೇಕು. ಯಾಕಂದರೆ ಅಡಿಗೆಯಲ್ಲಿ ಸಾತ್ವಿಕತೆ ಅನ್ನುವುದು ಯಾವ ಇಂಧನದಿಂದ ಮಾಡ್ತಾ ಇದ್ದೇವೆ ಅನ್ನುವುದರ ಮೇಲೆ ರೂಪಿತವಾಗ್ತದೆ. ನಮ್ಮ ಇಂಧನದ ಶಕ್ತಿ ಅಡಿಗೆಯಲ್ಲಿ ಬರ್ತದೆ. ಅಲ್ಲ, ಬೆಂಕಿ ಆದರೆ ಆಯಿತು, ಯಾವುದಾದ್ರೇನು ಸ್ಮಶಾನದ ಬೆಂಕಿಯಲ್ಲೂ ಅಡಿಗೆ ಮಾಡ್ಬೋದು ಅಂತ. ಹೀಗೆಲ್ಲ ಯಾವ್ಯಾವುದೋ ಅಗ್ನಿಯಲ್ಲಿ ಅಡಿಗೆ ಮಾಡಿದರೆ ಆ ಅಡಿಗೆಯಲ್ಲಿ ಅಗ್ನಿಯಿಂದ ಉಂಟಾಗತಕ್ಕಂತಹ ದೋಷ ಸೇರಿಕೊಂಡು ಬಿಡ್ತದೆ. ಇದು ಆಯುರ್ವೇದದಲ್ಲಿ ಬಹಳ ಪ್ರಸಿದ್ಧ. ಆಯುರ್ವೇದದಲ್ಲಿ ಒಂದು ಥರದ ಕಂಠಶೋಷಣ ಅಂತ ಒಂದು ರೋಗ. ಕಂಠಶೋಷ ಅಂದರೆ ಏನು ಅಂದರೆ ಒಣಕೆಂಬು. ಅದೇನು ಸುರಾದರೆ ಕೆಲವು ಸಲ 4 ತಿಂಗಳು 5 ತಿಂಗಳು ಹೋಗಲ್ಲ ಅಂತ ಒಣಕೆಮ್ಮು ಸುರಾಗಿದೆ ಅಂತ ಅಂದ್ಕೊಳ್ಳಿ. ಆ ಒಣಕೆಮ್ಮು ಅನ್ನುವ ಈ ಕಂಠಶೋಷ ಅನ್ನುವ ರೋಗಕ್ಕೆ ಔಷಧಿ ಏನು ಗೊತ್ತೋ? ಒಂದು ಮಡಿಕೆಯಲ್ಲಿ 7 ಲೋಟ ನೀರು ಹಾಕಿ ಅದನ್ನು 1 ಲೋಟ ಆಗುವಷ್ಟು ಇಂಗಿಸಬೇಕು ಅಷ್ಟೇ. ಆಮೇಲೆ ಆ ನೀರು ಕುಡಿದ್ರೆ ಆಯಿತು, ಔಷಧಿ ಅದು. ಅಲ್ಲ, ನೀರನ್ನು ಇಂಗಿಸಿದರೆ ಔಷಧಿ ಹೇಗಾಯಿತು? ಅದಕ್ಕೆ ಏನಾದರೂ ಹಾಕಬೇಕಲ್ಲ, ಕಷಾಯದ ಹಾಗೇನೋ ಪುಡಿಯೋ ಮತ್ತೊಂದು ಚಕ್ಕೆಯೋ ಯಾವುದೋ ಹಾಕಬೇಕಲ್ಲ. ಏನೂ ಹಾಕಲಿಕ್ಕಿಲ್ಲ, ಬರೀ ಮಡಿಕೆಯಲ್ಲಿ ಅಷ್ಟು ಇಂಗಿಸುವುದು ಮಾತ್ರ ಇಂಥದ್ದೇ ಇಂಧನದಿಂದ ಆಗಬೇಕು ಅಂತ ವಿಧಾನ ಉಂಟು. ಅದಕ್ಕೆ 4 ವೃಕ್ಷದ ಕಟ್ಟಿಗೆ ಅಂದರೆ ಸೌದೆ, 4 ವೃಕ್ಷದ ಸೌದೆಗಳನ್ನು ಸರಿಯಾದ ಪ್ರಮಾಣದಲ್ಲಿ ಜೋಡಿಸಿ ಅದರಿಂದ ಬೆಂಕಿ ಮಾಡಬೇಕು. ಆ ಬೆಂಕಿಯಿಂದ ಅದು ಕಾಯಬೇಕು, ಕಾದು ಅದು ಇಂಗಬೇಕು. ಇಂಗಿದ ನೀರೇನಿದೆ ಅದು ಪರಮ ಔಷಧ. ಅದಕ್ಕೆ ಔಷಧ ಗುಣ ಎಲ್ಲಿಂದ ಬಂತು? ಈ ಇಂಧನದ ಅಗ್ನಿ ಆದ್ದರಿಂದ ಅದರಲ್ಲಿ ಔಷಧ ಗುಣ ಬರ್ತದೆ. ಅಂದರೆ ನಾವು ಯಾವ ಇಂಧನದಿಂದ ಅಡಿಗೆ ಮಾಡ್ತೇವೆ ಅನ್ನುವುದರ ಮೇಲೆ ಅದನ್ನು ಏದೋದಕಸ್ಯೋಪಸ್ಕುರುತೆ ಅಂತ ವ್ಯಾಕರಣದಲ್ಲಿ ಪಾಣಿನಿಯು ಕೂಡ ಈ ಘಟನೆಯನ್ನು ತನ್ನ ಒಂದು ರೂಪ ನಿಷ್ಪತ್ತಿಗೋಸ್ಕರ ಬಳಸಿಕೊಳ್ತಾನೆ. ಅಂದರೆ ಏಧಸ್ ಅಂದರೆ ಏದಾಂಸಿ ಅಂದರೆ ಇಂಧನ, ಇಂಧನವು ಉದಕ ಅಂದರೆ ನೀರು, ಅದನ್ನು ಉಪಸ್ಕರಣ ಮಾಡುತ್ತೆ ಅಂದರೆ ಔಷಧವಾಗಿಸುತ್ತೆ. ಹಾಗೆ ಇಂಧನದ ಮಹತ್ವ ಇದೆ. ಹಾಗಾಗಿ ಯಾವ್ಯಾವುದೋ ಅಗ್ನಿಯಲ್ಲಿ ನಾವು ಶ್ರಾದ್ದದ ಪಾಕವನ್ನು ಪಚನ ಮಾಡುವುದಕ್ಕೆ ಅವಕಾಶ ಇಲ್ಲ. ಕಾಷ್ಠಾಗ್ನಿ ಅಪೇಕ್ಷಿತ. ಎಲ್ಲಿಯ ತನಕ ಇದ್ದಿಲನ್ನು ಕೂಡ ಒಂದು ಕಾಲದಲ್ಲಿ ನಿಷೇಧ ಮಾಡಿದರು ನೋಡಿ. ಕಲಿಯುಗದಲ್ಲಿ ಕೆಲವೆಲ್ಲ ಮಡಿಯಲ್ಲಿ ಅಡ್ಜಸ್ಟ್ ಆಗುವುದು ಅಂತ ಇದಕ್ಕೆ ಕರೆಯೋದು. ಇದ್ದಿಲು ಅನ್ನೋದನ್ನು ಏನು ಕರಿತಾ ಇದ್ರು ಗೊತ್ತೋ? ಪ್ರಾಚೀನ ಕಾಲದಲ್ಲಿ ಅಗ್ನಿಮಲ ಅಂತ ಕರಿತಾ ಇದ್ರು. ಅಗ್ನಿಮಲ ಅಂದರೆ ಅಗ್ನಿ ಚೆನ್ನಾಗಿ ಉರಿದ ಮೇಲೆ ಉರಿಯುವ ಅದರ ಮಲ ಅಂತ, ಅಗ್ನಿಯ ಮಲ ಅದು. ಅಗ್ನಿಮಲ ಅದರಿಂದ ಇದ್ದಿಲು ಮುಟ್ಟಿದರೆ ಮಡಿಗೆ ಬರಬೇಕು ಅಂತ ಆದರೆ ಸ್ನಾನ ಮಾಡಿ ಬರಬೇಕು. ಇವತ್ತು ನಾವು ಎಷ್ಟು ಇದ್ದಿಲನ್ನು ಉಪಯೋಗಿಸ್ತೇವೆ ಅಂದರೆ ಇದ್ದಿಲು ಭಾರಿ ಮಡಿ, ಅದು ಗ್ಯಾಸ್ ಅಡಿಗೆಯಾ, ಮಡಿಗೆ ಬರೋಲ್ಲಪ್ಪ, ಇದ್ದಿಲಲ್ಲಿ ಮಾಡಿದರೆ ಮಡಿ ಅಂತ, ಇದ್ದಿಲು ಮಡಿಗೆ ಬಂತು. ಕಾಲ ಕೆಲವು ಸಲ ವ್ಯತ್ಯಾಸ ಮಾಡಿಬಿಡುತ್ತೆ ಅನ್ನೋದಕ್ಕೆ ಇದೆಲ್ಲ ದೃಷ್ಟಾಂತಗಳು. ವಸ್ತುತಃ ಕಾಷ್ಠಾಗ್ನಿ ಪರಿಶುದ್ಧವಾದಂತಹ ಯೋಗ್ಯವಾದ ಇಂಧನದಿಂದ ಮಾಡಿರತಕ್ಕಂತಹ ಪಾಕ ಎಂಬುದು ಶ್ರಾದ್ದಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಉಚಿತವಾದದ್ದು. ಅಂತಹ ಅನ್ನವನ್ನು ಉಪಯೋಗಿಸಿಕೊಂಡು ಮಾಡತಕ್ಕಂತಹ ಶ್ರಾದ್ದ 2. ಮೊದಲನೆಯದ್ದು ಕ್ಷಣಶ್ರಾದ್ದ, ಎರಡನೆಯದ್ದು ಕೂರ್ಚ ಶ್ರಾದ್ದ. ಅನ್ನ ಬೇಯಿಸುವುದಕ್ಕೆ ಅವಕಾಶವಿಲ್ಲದ ಸ್ಥಿತಿ ಇದ್ದರೆ, ಬೆಂಗಳೂರಿನಲ್ಲಿ ಈ ಫ್ಲ್ಯಾಟ್ ಸಿಸ್ಟಮ್ ಬಂದ ಮೇಲೆ ಈ ಸ್ಥಿತಿ ಬಂದಿದೆ. ಫ್ಲ್ಯಾಟಲ್ಲಿ ಇಂಧನದಲ್ಲಿ ಅಡಿಗೆ ಮಾಡಿದರೆ ಪಕ್ಕದವರು ಜೋರು ಮಾಡಲಿಕ್ಕೆ ಶುರು ಮಾಡ್ತಾರೆ, ಇಲ್ಲ ಆಮೇಲೆ ಅಗ್ನಿಶಾಮಕ ದಳವೇ ಬಂದು ಬಿಡುವ ಸಾಧ್ಯತೆಗಳೆಲ್ಲ ಏನೇನೋ ಆಗಿ ಹೋಗ್ತವೆ. ಈ ನಿಟ್ಟಿನಿಂದ ಪಾಕ ಮಾಡುವುದಕ್ಕೆ ಕ್ಲೇಶ ಅನ್ನುವ ಪ್ರಸಂಗ ಇದ್ದರೆ ಆವಾಗ ಶ್ರಾದ್ದಕ್ಕೆ ಇನ್ನೊಂದು ಅನುಕಲ್ಪ ಹೇಳಿದರು, ಅದು ಆಮಶ್ರಾದ್ದ. ಆಮ ಅಂದರೆ ಹಸಿ ಪದಾರ್ಥ, ಬೇಯಿಸದೇ ಇದ್ದ ಪದಾರ್ಥ.
ಬೇಯಿಸದೇ ಇದ್ದ ಪದಾರ್ಥವನ್ನೇ ಬ್ರಾಹ್ಮಣರಿಗೆ ನೀಡುವಂಥದ್ದಕ್ಕೆ ಆಮಶ್ರಾದ್ದ ಅಂತ ಹೆಸರು. ಅಂದರೆ ಇಬ್ಬರು ಬ್ರಾಹ್ಮಣರ ಭೋಜನಕ್ಕೆ ಬೇಕಾಗುವಷ್ಟು ಅಕ್ಕಿ, ಬೇಳೆ, ಶ್ರಾದ್ದದಲ್ಲಿ ವಿಹಿತವಾದ ತರಕಾರಿಗಳು ಅಂದರೆ ಬಾಳೆಕಾಯಿ ಮೊದಲಾದಂತಹ ತರಕಾರಿಗಳು, ಪಂಚಬಾಳೆ ಅಂತ ಕರೀತಾರೆ. ಪಂಚಕದಲಿ ಅಂದ್ರೇನು? ಬಾಳೆಹಣ್ಣು, ಬಾಳೆಕಾಯಿ, ಬಾಳೆಯ ಹೂವು, ಬಾಳೆಯ ದಿಂಡು ಮತ್ತು ಬಾಳೆಯ ಎಲೆ ಅಂತ ಇವುಗಳನ್ನು ಅಂದರೆ ಶ್ರಾದ್ದದಲ್ಲಿ ಉಪಯುಕ್ತವಾಗತಕ್ಕಂತಹ ಈ ಪಂಚಕದಲಿ ಮೊದಲಾದಂತಹ ಆಮದ್ರವ್ಯಗಳನ್ನು, ಬೇಯಿಸದೇ ಇದ್ದಂತಹ ಪದಾರ್ಥಗಳನ್ನು ವಿಪ್ರರ ಭೋಜನಕ್ಕೋಸ್ಕರ ಪಿತೃಗಳನ್ನು ಉಲ್ಲೇಖ ಮಾಡಿಕೊಂಡು ಪೈತೃಕವನ್ನು ಆಚರಿಸಿಕೊಂಡು ಕೊಡ್ತಕ್ಕಂತಹ ವಿಧಾನ ಏನಿದೆ, ಅಲ್ಲಿ ಬೇಯಿಸುವ ವಸ್ತು ಯಾವುದೇ ಇಲ್ಲ, ಶ್ರಾದ್ದ ಪಾಕ ವಿಧಾನ ಇಲ್ಲ. ಈ ರೀತಿಯಲ್ಲಿ ನಡೆಸಿ ಕೊನೆಗೆ ಪಿತೃತರ್ಪಣವನ್ನು ಕೊಡ್ತಕ್ಕಂತಹ ವಿಧಾನ ಏನಿದೆ, ಇದನ್ನು ಆಮಶ್ರಾದ್ದ ಅಂತ ಕರೀತಾರೆ. ಇದು ಹಿಂದೆ ಹೇಳಿದ 2 ಶ್ರಾದ್ದಗಳಿಗೆ ಅಶಕ್ತಿ ಇದ್ದಂತಹ ಸ್ಥಿತಿಯಲ್ಲಿ ನಡೆಸುವುದಕ್ಕಿರತಕ್ಕಂತಹ 3ನೆಯ ಅನುಕಲ್ಪ. ಆಮಶ್ರಾದ್ದಕ್ಕೂ ಇಲ್ಲ, ನಮ್ಮಲ್ಲಿ ತರಕಾರಿ ತರಲಿಕ್ಕೆ ಕರೋನಾ, ಮನೆಯಿಂದ ಹೊರಗೆ ಹೋಗುವ ಹಾಗೆ ಇಲ್ಲ, ಕಿಮಪಿ ಕರೋನಾ ಅಂತ ಏನೂ ಮಾಡಲಿಕ್ಕೆ ಇಲ್ಲದೆ ಇರತಕ್ಕಂತಹ ಸ್ಥಿತಿ. ಈ ಸ್ಥಿತಿಯಲ್ಲಿ ನಾವೇನು ಮಾಡಬೇಕು ಅಂತ ಪ್ರಸಂಗ ಬಂದರೆ ಆವಾಗ 4ನೆಯ ಅನುಕಲ್ಪವನ್ನು ಹೇಳಿದರು. ಅದಕ್ಕೆ ಹೇಮಶ್ರಾದ್ದ ಅಂತ ಹೆಸರು. ಹೇಮಶ್ರಾದ್ದ ಅಂದರೆ ಒಬ್ಬ ಬ್ರಾಹ್ಮಣನಿಗೆ ಕೈಯಲ್ಲಿದ್ದ ತೆಗೆದು ಕೊಡೋದು, ಬಂಗಾರವನ್ನು ಕೊಡೋದು. ನಮಗೀಗ ಶ್ರಾದ್ದಕ್ಕೆ ಬೇಕಾದ ವಸ್ತುಗಳನ್ನು ಸಿದ್ಧ ಮಾಡಿಕೊಳ್ಳುವುದಕ್ಕೆ ಅವಕಾಶ ಇಲ್ಲ, ಆದ್ದರಿಂದ ಇದನ್ನು ಕೊಟ್ಟಿದ್ದೇನೆ, ನೀವು ಇದರ ಮೂಲಕ ಬೇಕಾದ್ದನ್ನು ಸಿದ್ಧ ಮಾಡಿಕೊಳ್ಳಿ ಅಂತ ಪಿತೃಗಳನ್ನು ಉದ್ದೇಶಿಸಿ ಮಂಡಲವನ್ನು ರಚನೆ ಮಾಡಿ ಪಿತೃಗಳನ್ನು ದರ್ಭೆಯನ್ನಿಟ್ಟು ಅಲ್ಲಿ ಆರಾಧಿಸಿ ಅವರಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಬ್ರಾಹ್ಮಣನಿಗೆ ಹೇಮವನ್ನು ಕೊಡೋದು. ಬೇರೇನೂ ಕೊಡಬೇಕಾಗಿಲ್ಲ, ಬಾಳೆಕಾಯಿ, ಬಾಳೆಹಣ್ಣು, ಬಾಳೆ ದಿಂಡು ಯಾವುದು ಬೇಕಾಗಿಲ್ಲ, ಹೇಮ ಕೊಡುವುದು. ಅವರು ಅದಕ್ಕೆ ಬೇಕಾದ್ದೆಲ್ಲ ವ್ಯವಸ್ಥೆ ಮಾಡಿಕೊಳ್ತಾರೆ. ಆದರೆ ಹೇಮ ಅನ್ನುವುದು ಕಾಲಕ್ಕೆ ವ್ಯತ್ಯಾಸವಾಯಿತು. ಬಂಗಾರ ಆಮೇಲೆ ಚಕ್ಕು ಅಂತಾಯಿತು, ಆಮೇಲೆ ಮೊಬೈಲಲ್ಲೇ ಹೀಗೆ ಮಾಡಿ ನಿಮ್ಮ ಅಕೌಂಟಿಗೆ ಹಾಕಿದ್ದೇನೆ ಅಂತ ಹೇಳುವುದು ಏನೇನೋ ಹೇಮ ಶ್ರಾದ್ದ ಆಮೇಲೆ ಹೇಗೆ ಆಗು ಹೋಗಿದೆ. ಅಂತೂ ಅವರ ಭೋಜನಕ್ಕೆ ಸಂಬಂಧಪಟ್ಟಂತಹ ದ್ರವ್ಯವನ್ನು ಬಂಗಾರದ ರೂಪದಲ್ಲಿ ಅಥವಾ ಧನದ ರೂಪದಲ್ಲಿ ಅರ್ಪಿಸತಕ್ಕಂತಹ ವಿಧಾನವನ್ನು ಹೇಮಶ್ರಾದ್ದ ಅಂತ ಕರೀತಾರೆ. ಇನ್ನು ಹೇಮಶ್ರಾದ್ದಕ್ಕೆ ಬೇಕಾದ ಐಶ್ವರ್ಯವೂ ಇಲ್ಲ. ಆವಾಗ ಏನು ನೋಡಿ, ಈಗ 4 ಅನುಕಲ್ಪಗಳನ್ನು ಹೇಳಿದ್ದೇವೆ. ಈ 4ರಲ್ಲೂ ಕೂಡ ಸರ್ವಪಿತೃ ತರ್ಪಣ ಅನ್ನೋದು ಅದು ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು, ಅದು ಕರ್ತವ್ಯ. ಅಂದರೆ ಅದರ ಜೊತೆಗೆ ನಡೆಸತಕ್ಕಂತಹ ಶ್ರಾದ್ದಗಳಿದು. ಇನ್ನು ಕೊನೆಯದ್ದು ಇದು ಯಾವುದೂ ಇಲ್ಲ, ಬರೀ ತರ್ಪಣ ಮಾತ್ರ ಕೊಡುವುದು, ಅದಕ್ಕೆ ಸಂಕಲ್ಪ ಶ್ರಾದ್ದ ಅಂತ ಹೆಸರು. ವಸ್ತುತಃ ಸಂಕಲ್ಪ ಶ್ರಾದ್ದ ಅಂತ ಹೇಳಿದರೆ ಅಲ್ಲಿ ವಿಶ್ವೇ ದೇವತೆಗಳನ್ನು ಮತ್ತು ಪಿತೃಗಳನ್ನು ಆರಾಧನೆ ಮಾಡಲಿಕ್ಕಿದೆ. ಪಿಂಡ ಪ್ರದಾನ ರೂಪವಾದ ಕೆಲಸ ಇರುವುದಿಲ್ಲ, ಜೊತೆಗೆ ಜಲಪಾತ್ರ ಸ್ಥಾಪನಾ, ಜಲಕೂರ್ಚ ಮೊದಲಾದ ವಿಧಾನಗಳು ಇರುವುದಿಲ್ಲ. ಅರ್ಘ್ಯಪಾತ್ರ ಸಾಧನ ಅನ್ನುವ ಪ್ರಕ್ರಿಯೆ ಇರ್ತದೆ, ಪೈತೃಕ ಅನ್ನುವ ವಿಧಾನ ಇರ್ತದೆ. ಇಷ್ಟನ್ನು ಮಾಡಿ ಆಮೇಲೆ ಸಂಕಲ್ಪ, ತಾನು ತರ್ಪಣವನ್ನು ಕೊಡ್ತಕ್ಕಂತಹ ವಿಧಾನವನ್ನು ಸಂಕಲ್ಪ ಶ್ರಾದ್ದ ಅಂತ ಹೇಳ್ತಾರೆ. ಅಲ್ಲ, ಇಷ್ಟೂ ಮಾಡುವುದಕ್ಕೆ ಅವಕಾಶ ಇಲ್ಲ ಅಂತಾದರೆ ಇದು ಫಚೀತಿಯ ಕೆಲಸ. ಇಷ್ಟಕ್ಕೂ ಅವಕಾಶ ಇಲ್ಲ ಅಂದರೆ ಏನಾಗಿದೆ, ಇವನು ಯಾವುದೋ ಯಾತ್ರೆಗೆ ಹೋಗಿದ್ದಾನೆ ಅಥವಾ ದಂಡಯಾತ್ರೆಗೆ ಹೋಗಿದ್ದಾನೆ, ಹೋದಾಗ ಪಿತೃದಿನ ಪ್ರಾಪ್ತವಾಗಿದೆ, ಯಾವುದಕ್ಕೂ ವ್ಯವಸ್ಥೆ ಮಾಡಿಕೊಳ್ಳುವುದಕ್ಕೆ ಅವಕಾಶ ಇಲ್ಲ, ಮರುಭೂಮಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಆವಾಗ ಏನು ಮಾಡಬೇಕು? ಪಿತೃದಿನ ಅನ್ನೋದು ಗೊತ್ತಾಗ್ತಾ ಉಂಟು, ಇವತ್ತು ನಡೆಸಬೇಕಾದ ವಿಧಾನ ಇದೆ. ಏನು ಮಾಡಬೇಕು ಅಂದರೆ ಅಲ್ಲಿ ಹಸು ಇದ್ದರೆ ತಾನೇ ಹೋಗಿ ಹುಲ್ಲುಗಳನ್ನು ತೆಗೆದು ಹಸುವಿಗೆ ಹುಲ್ಲು ಹಾಕಬೇಕು. ಹುಲ್ಲು ಹಾಕುವಾಗ ಪಿತೃಗಳನ್ನು ನೆನೆಸಿಕೊಳ್ಳಬೇಕು. ಇಷ್ಟಾದರೂ ಶ್ರಾದ್ದ ನೋಡಿ, ಶ್ರಾದ್ದಕ್ಕೆ ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಏನೂ ಇಲ್ಲದೇ ಇದ್ದವ ಗೋಗ್ರಾಸವನ್ನು ಇಟ್ಟರೆ ಸಾಕು, ಅದು ಶ್ರಾದ್ದದ ಫಲವನ್ನು ಕೊಡ್ತದೆ. ಅಲ್ಲ, ಗೋಗ್ರಾಸ ಹಾಕುವುದಕ್ಕೆ ಗೋವುಗಳೇ ಇಲ್ಲ, ನಾಯಿಗಳು ಮಾತ್ರ ಇರುವುದು ಅನ್ನೋ ಪ್ರಸಂಗ ಇದ್ದರೆ, ಹಾಗಾದರೆ ಗೋಗ್ರಾಸಕ್ಕೂ ಅವಕಾಶ ಇಲ್ಲ ಅನ್ನೋ ಪ್ರಸಂಗದಲ್ಲಿ ಏನು ಮಾಡಬೇಕು ಶ್ರಾದ್ದ ಮಾಡಬೇಕಾದರೆ ಅಂದರೆ ಆವಾಗ 2 ಕೈಗಳನ್ನೆತ್ತಿ ಆಕಾಶವನ್ನು ನೋಡಬೇಕಂತೆ. ಆಕಾಶವನ್ನು ನೋಡಿ ಹೇಳಬೇಕು, ನಮೇ ಅಸ್ತಿ ವಿತ್ತಂ, ನನ್ನಲ್ಲಿ ಸಂಪತ್ತಿಲ್ಲ, ನಮೇ ಅಸ್ತಿ ವಿತ್ತಂ ನ ಧನಂ ನ ಚ ಅನ್ಯತ್, ಯಾವುದೇ ರೀತಿಯ ಬಂಗಾರವೋ ಮತ್ತೊಂದೋ ಇಲ್ಲ, ತರಕಾರಿಯೋ ಅಕ್ಕಿಯೋ ಬೇಳೆಯೋ ಇಲ್ಲ, ನ ಚ ಅನ್ಯತ್ ಯಾವುದೂ ಇಲ್ಲ. ಶ್ರಾದ್ದೋಪಭೋಗ್ಯಂ, ಶ್ರಾದ್ದಕ್ಕೆ ಉಪಭೋಗ್ಯವಾದಂತಹ ದರ್ಭ ಇತ್ಯಾದಿಗಳು ಯಾವುದೂ ಇಲ್ಲ. ಸ್ವಪಿತೃ ನತೋಸ್ಮಿ, ನನ್ನ ಪಿತೃಗಳಿಗೆ ನಾನೊಂದು ನಮಸ್ಕಾರ ಮಾಡ್ತೇನೆ ಅಷ್ಟೇ. ಈ ನಮಸ್ಕಾರದಿಂದ ತೃಪ್ಯಂತು ಭಕ್ತ್ಯ ಪಿತರೋ ಮಮೀತವೂ, ನನ್ನ ಆ ಪಿತೃಗಳೆಲ್ಲ ನನ್ನ ಈ ಭಕ್ತಿಯಿಂದಲೇ ತೃಪ್ತಿಯನ್ನು ಹೊಂದಲಿ. ಭುಜೌ ಕೃತೌ ವರ್ತಮನಿ ಮಾರುತಸ್ಯ, ಭುಜೌ ಕೃತೌ ವರ್ತಮನಿ ಮಾರುತಸ್ಯ. ಮಾರುತ ಅಂದರೆ ಗಾಳಿ, ಗಾಳಿಯ ವರ್ತ್ಮ ಅಂದರೆ ಆಕಾಶ,
ಗಾಳಿ ಬೀಸುವ ದಾರಿಯಲ್ಲಿ ಅಂದರೆ ಆಕಾಶದಲ್ಲಿ ನಾನು ಕೈ ಚೆಲ್ಲಿ ಬಿಟ್ಟಿದ್ದೇನೆ, ಇಷ್ಟೇ ಭಕ್ತಿಯಿಂದ ಪಿತೃಗಳನ್ನು ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ, ಇಷ್ಟರಿಂದ ತೃಪ್ತರಾಗಿರಿ ಅಂತ ಕೈ ಎತ್ತುವಂಥದ್ದಿದೆ ಅಲ್ವ, ಇದು ಒಂದು ಶ್ರಾದ್ದ. ಅಂದರೆ ಶ್ರಾದ್ದ ಮಾಡಲಿಕ್ಕಾಗುವುದಿಲ್ಲ ಅಂತ ಯಾರೂ ಕೂತುಕೊಳ್ಳುವ ಹಾಗಿಲ್ಲ, ಅಷ್ಟು ವ್ಯವಸ್ಥೆಯನ್ನು ಋಷಿಮುನಿಗಳು ಮಾಡಿಟ್ಟಿದ್ದಾರೆ. ಅವರವರ ಐಶ್ವರ್ಯ ಸಂಪತ್ತಿ ಇದಕ್ಕೆ ಅನುಗುಣವಾಗಿ ಶ್ರದ್ಧಾಭಕ್ತಿ ಆನುಗುಣ್ಯೇನ ಅವರವರು ನಡೆಸಬೇಕಾದಂತಹ ಶ್ರಾದ್ದ ವಿಧಾನವನ್ನು ಧರ್ಮಶಾಸ್ತ್ರ ಹೇಳ್ತದೆ. ಪ್ರಮುಖವಾಗಿ ಕ್ಷಣಶ್ರಾದ್ದದಿಂದ ಕೂರ್ಚಶ್ರಾದ್ದ, ಕೂರ್ಚಶ್ರಾದ್ದದ ನಂತರ ಆಮಶ್ರಾದ್ದ, ಹೇಮಶ್ರಾದ್ದಗಳು, ಹಿರಣ್ಯ ಶ್ರಾದ್ದಕ್ಕೂ ಅವಕಾಶ ಇಲ್ಲದೆ ಹೋದಾಗ ಸಂಕಲ್ಪ ತರ್ಪಣ, ಅಷ್ಟಕ್ಕೂ ಅವಕಾಶ ಇಲ್ಲವಾದಾಗ ಗೋಗ್ರಾಸ ಪ್ರದಾನ, ಅದೂ ನಡೆಯದೆ ಹೋದಾಗ ಕೈ ಎತ್ತಿಕೊಂಡು ಪಿತೃಗಳನ್ನು ನೆನೆಸಿಕೊಂಡು ಕೈ ಮುಗಿಯುವಂಥದ್ದು. ಇಷ್ಟು ಶ್ರಾದ್ದಗಳ ಅನುಕಲ್ಪಗಳು ಅಂತ ಕರೆಸಿಕೊಳ್ತಾರೆ. ಇಂತಹ ಶ್ರಾದ್ದದ ಬಗ್ಗೆ ಇನ್ನೊಂದು ವಿಷಯ ಕೇಳಬೇಕಪ್ಪ ಅಂತಾರೆ ಯಾರು? ಸನತ್ಕುಮಾರರು. ಇಲ್ಲೂ ಸನತ್ಕುಮಾರರ ಪ್ರವೇಶ ಆಗ್ತದೆ. ಅವರು ಮಾರ್ಕಂಡೇಯರು ಹೇಳ್ತಾರೆ, ನನ್ನ ಹತ್ರ ಸನತ್ಕುಮಾರರು ಇನ್ನೊಂದು ವಿಷಯವನ್ನು ಹೇಳಿದ್ದಾರೆ ಅಂತ ಹೇಳ್ತಾರೆ. ಅದು ಏನು ನಡೆಯಿತು? ಪಿತೃಗಳ ಶ್ರಾದ್ದ, ಆ ಶ್ರಾದ್ದದಲ್ಲಿ ಭಕ್ತಿ ಅನ್ನುವುದು ಮುಖ್ಯ. ಪಿತೃಗಳನ್ನು ಆರಾಧಿಸಿದಂತಹ ವ್ಯಕ್ತಿ ಅಪರಾಧವನ್ನು ನಡೆಸಿದ್ದರೂ ಕೂಡ ಆತ ಉತ್ಕರ್ಷವನ್ನು ಪಡಿತಾನೆ. ಆದರೆ ಆ ಅಪರಾಧವನ್ನು ನಡೆಸುವ ಸಂದರ್ಭದಲ್ಲೂ ಆತನಲ್ಲಿ ಪಿತೃಭಕ್ತಿ ಬೇಕಾಗ್ತದೆ ಅಂತ ಪಿತೃಗಳ ಮಹತ್ವವನ್ನು ಹೇಳುವುದಕ್ಕೋಸ್ಕರ ಕಥೆಯನ್ನು ಶುರು ಮಾಡ್ತಾರೆ. ಅದು ಬ್ರಹ್ಮದತ್ತನ ಕಥೆ. ನಾವು ಅವಶ್ಯ ಕೇಳಬೇಕಾದ್ದು ಶ್ರಾದ್ದದ ವಿಷಯಗಳನ್ನು ಬ್ರಹ್ಮದತ್ತನ ಕಥೆಯ ಒಳಗೆ ಸೇರಿಸಿಕೊಂಡು ಶ್ರವಣ ಮಾಡೋಣ. ಬ್ರಹ್ಮದತ್ತ ಅಂತ ಸೂರ್ಯವಂಶದಲ್ಲಿ ಬಂದಿರತಕ್ಕಂತಹ ಒಬ್ಬ ರಾಜ. ಆ ಬ್ರಹ್ಮದತ್ತನಿಗೆ ಇಬ್ಬರು ಮಂತ್ರಿಗಳು, ಒಬ್ಬ ಖಂಡರೀಕ, ಮತ್ತೊಂದು ಗಾಲವ ಅಂತ. ಗಾಲವ ಅನ್ನುವ ಹೆಸರು ಬಹಳ ಪ್ರಸಿದ್ಧ. ಯೋಗಶಾಸ್ತ್ರದಲ್ಲಿ ಗಾಲವ ರಚಿಸಿರ್ತಕ್ಕಂತಹ ಗ್ರಂಥಗಳಿದ್ದಾವೆ. ಗಾಲವ ಬಹಳ ಪ್ರಸಿದ್ಧ ವ್ಯಕ್ತಿ. ಇನ್ನೊಬ್ಬ ಖಂಡರೀಕ. ಖಂಡರೀಕನೂ ಕೂಡ ದೊಡ್ಡ ಯೋಗಶಾಸ್ತ್ರಜ್ಞ. ಜೊತೆಗೆ ಖಂಡರೀಕನ ವಿಶೇಷತೆ ಏನು ಅಂದರೆ ಕ್ರಮವೇತ್ತಾರ, ಅಂದರೆ ವೇದದಲ್ಲಿ ಕ್ರಮಪಾಠ ಅಂತಿದೆ. ವೇದದಲ್ಲಿ ಪದಪಾಠ, ಕ್ರಮಪಾಠ, ಜಟಾಪಾಠ, ಮಾಲಾಪಾಠ, ಕೊನೆಗೆ ಘನಪಾಠ ಅಂತ. ಘನಪಾಠ ಮಾಡಿದವನನ್ನು ಘನಪಾಠಿಗಳು ಅಂತ ಕರೀತಾರೆ. ಹೀಗೆ ವೇದದಲ್ಲಿ ಅನೇಕ ಪಾಠಕ್ರಮ ಇದೆ. ಅದರಲ್ಲಿ ಕ್ರಮಪಾಠದ ಸಂಶೋಧನೆ ಮಾಡಿರತಕ್ಕಂತಹ ಒಬ್ಬ ಮಹರ್ಷಿ, ಅವನು ಖಂಡರೀಕ ಅನ್ನುವ. ಖಂಡರೀಕ ಅನ್ನುವ ಮಹರ್ಷಿ ಇವನ ಮಂತ್ರಿ. ಮಂತ್ರಿಗಳು ಸಾಮಾನ್ಯವಾಗಿ ಬ್ರಾಹ್ಮಣರಾಗಿರ್ತಾರೆ ಅನ್ನೋದು ಪ್ರಸಿದ್ಧ. ರಾಜ ಯಾವತ್ತೂ ಕೂಡ ಕ್ಷತ್ರಿಯನಾಗಿರ್ತಾನೆ ಅಂತ. ಕ್ಷತ್ರಿಯ ಮತ್ತು ವಿಪ್ರಬಲ ಎರಡು ಸೇರಿ ಲೋಕವನ್ನು ಆಳ್ತದೆ ಅಂತ ಲೋಕನೀತಿ. ಹೇಗೆ ಚಂದ್ರಗುಪ್ತನಿಗೆ ಚಾಣಕ್ಯನು, ಶಿವಾಜಿಗೆ ಸಮರ್ಥ ರಾಮದಾಸರು, ಆ ಕ್ರಮದಲ್ಲಿ. ಯಾಕೆ ಅಕ್ಬರನಿಗೆ ವೀರಬಲ, ಅವನು ವೀರಬಲ ಅಂತ ಅವನ ಹೆಸರು. ಅದು ಅಲ್ಲೆಲ್ಲ ವಕಾರ ಬಕಾರ ಹಾಗೆ ಬೀರ್ಬಲ್ ಆಗೋಗಿದೆ. ಅಂತೂ ಹೇಗೆ ಒಬ್ಬೊಬ್ಬ ಮಂತ್ರಿಗಳು ಇರ್ತಾರೋ ಆ ರೀತಿಯಲ್ಲಿ ಇಲ್ಲಿ ಖಂಡರೀಕ ಮತ್ತು ಗಾಲವ ಅಂತ ಇಬ್ಬರು ದೊಡ್ಡ ಯೋಗಶಾಸ್ತ್ರಜ್ಞ ಮತ್ತು ವೇದಶಾಸ್ತ್ರಜ್ಞರಾಗಿರ್ತಕ್ಕಂತಹ ಇಬ್ಬರು ಮಂತ್ರಿಗಳಿದ್ದರು ಬ್ರಹ್ಮದತ್ತನಿಗೆ. ರಾಜ ಬ್ರಹ್ಮದತ್ತನ ಕಥೆ ಶುರು ಮಾಡುವುದಕ್ಕಿಂತ ಮುಂಚೆ ಒಂದು ಸ್ವಾರಸ್ಯದ ಘಟನೆ ಹೇಳ್ತಾರೆ. ಈ ಬ್ರಹ್ಮದತ್ತನಿಗೆ ಒಂದು ದೊಡ್ಡ ದೈವಾನುಗ್ರಹ, ದೇವರ ವರ ಏನಂದರೆ ಪ್ರಾಣಿಗಳು ಏನು ಮಾತಾಡ್ತಾವೆ ಅದು ಅರ್ಥ ಮಾಡಿಕೊಳ್ಳುವಂಥ ವರ. ಇರುವೆಗಳು ಮಾತಾಡಿದರೂ ಅವನಿಗೆ ಅರ್ಥ ಆಗ್ತದೆ. ಕಾಗೆಗಳು ಕಾಕ ಅಂತ ಹೇಳಿದರೆ ಏನು ಮಾತಾಡಿದ್ದು ಅಂತ ಇವನಿಗೆ ಗೊತ್ತಾಗ್ತದೆ. ನಮಗೆ ಕಾಗೆ ಎಷ್ಟು ಕಾಕ ಹೇಳಿದರೂ ಕೂಡ ಅದು ಕಾಕವೇ. ಆದರೆ ಇವನಿಗೆ ಅದು ಈಗ ಕಾಕ ಅಂತ ಹೇಳಿದರೆ ಅದು ಪಕ್ಕದವರನ್ನು ಕರೆಯಿತು ಅಂತ ಅರ್ಥ. ಈಗ ಕಾಕ ಹೇಳಿದರೆ ಇನ್ನೊಬ್ಬರನ್ನು ದೂರ ಹೋಗು ಅಂತ ಹೇಳಿತು ಅಂತ ಅರ್ಥ. ಇನ್ನೊಂದು ಬಾರಿ ಕಾಕ ಅಂತ ಕರೀತು ಅಂದರೆ ನಮ್ಮ ಮೇಲೆ ಪ್ರೀತಿ ತೋರಿಸ್ತಾ ಇದೆ ಅಂತ ಅರ್ಥ. ಇವನಿಗೆಲ್ಲ ಅರ್ಥ ಆಗ್ತದೆ. ಆ ಪ್ರಾಣಿ ಸರ್ವ ಪ್ರಾಣಿ ಋತಜ್ಞೋಸೌ, ಸರ್ವ ಪ್ರಾಣಿ ಋತಜ್ಞ, ಎಲ್ಲ ಪ್ರಾಣಿಗಳ ಋತ ರವ ಉಂಟಲ್ಲ ಅದನ್ನು ತಿಳಿಯುವವನಾಗಿದ್ದ, ಆ ಭಾಷೆ ಬಲ್ಲವನಾಗಿದ್ದ ಅಂತಹ ಬ್ರಹ್ಮದತ್ತನೆಂಬ ರಾಜ. ಈ ಸರ್ವ ಪ್ರಾಣಿಗಳ ಧ್ವನಿಯನ್ನು ಅರ್ಥೈಸಿಕೊಳ್ಳುವ ಶಕ್ತಿ ಇದ್ದದ್ದರಿಂದಲೇ ಅವನಿಗೆ ಒಂದು ಹಕ್ಕಿಯ ಜೊತೆಗೆ ಗೆಳೆತನವಾಯಿತು. ಆ ಹಕ್ಕಿಯ ಹೆಸರು ಪೂಜನೀಯ ಅಂತ. ನೋಡಿ, ಯಾವುದರ ಮೇಲೆ ಪ್ರೀತಿ ಇರ್ತದೆ ಅದಕ್ಕೆಲ್ಲ ಹೆಸರಿರ್ತಾರೆ. ಕೆಲವು ದೊಡ್ಡ ದೊಡ್ಡ ಕವಿಗಳೆಲ್ಲ ತಮ್ಮ ಪೆನ್ನಿಗೆ ಹೆಸರಿಟ್ಟಿರ್ತಾರೆ. ಆ ಪೆನ್ನಿಗೆ ಹೆಸರು, ಈಗ ಪೆಣ್ಣಿಗೆ ಮಾತ್ರ ಹೆಸರಿಡ್ತಾರೆ, ಆಗ ಪೆನ್ನಿಗೂ ಕೂಡ ಹೆಸರಿಡ್ತಿದ್ರು. ಮನೆಗೆ ಹೆಸರಿಡುವುದಿಲ್ವಾ? ನಮ್ಮದು ಮನೆ ಯಾವುದು ವೈಕುಂಠ ಅಂತ ಯಾರು ಹೆಸರಿಡುವುದಿಲ್ಲ, ಅವರವರ ವಿಶೇಷತೆ ಅದೆಲ್ಲ. ಕೆಲವು ಹೆಸರು ಮನೆಗೆ ಕೌಸ್ತುಭ ಅಂತ ಹೆಸರಿಡ್ತಾರೆ, ಅದಲ್ಲದೆ ಹೋದರೆ ಶ್ರೀನಿವಾಸ ಭವನ, ಶ್ರೀನಿವಾಸ ನಿಲಯ, ಹೀಗೆಲ್ಲ ಹೆಸರಿಡ್ತಾರೆ. ವೈಕುಂಠ ಅಂತ ಯಾಕೆ ಹೆಸರಿಡುವುದಿಲ್ಲೋ ಏನೋ ಗೊತ್ತಿಲ್ಲ. ವೈಕುಂಠ ನಿವಾಸಿಗಳು ಅಂತ ಹೇಳಿದರೆ ಎಲ್ರಿಗೂ ಹೆದರಿಕೆ, ಅದಕ್ಕೋಸ್ಕರ ವೈಕುಂಠ ಅಂತ ಹೆಸರಿಡುವುದಿಲ್ಲ. ಅಂತೂ ಮನೆಗೆ ಅತ್ಯಂತ ಪ್ರೀತಿಪಾತ್ರವಾದದ್ದಕ್ಕೆಲ್ಲ ಹೆಸರಿಡ್ತಾರೆ. ತಮ್ಮ ಕಾರಿಗೊಂದು ಹೆಸರು ವೈನತೆಯ ಅಂತ ಹೆಸರಿಟ್ಕೊಂಡು ಬರ್ತಾರಲ್ವ, ಹಾಗೆ ಈತನ ಪಕ್ಷಿಗೆ ಒಂದು ಹೆಸರು, ಅದಕ್ಕೆ ಪೂಜನೀಯ ಅಂತ ಹೆಸರು. ಈ ಪೂಜನೀಯ ಹಕ್ಕಿಯ ಜೊತೆಗೆ ಈ ರಾಜ ಬ್ರಹ್ಮದತ್ತನಿಗೆ ಅಷ್ಟು ಆಸಕ್ತಿ ಯಾಕೆ ಅಂದರೆ ಅದು ಈತನ ರಾಜನ ಕೆಲಸದಲ್ಲಿ ತುಂಬ ಸಹಕಾರ ಮಾಡ್ತಾ ಇತ್ತು. ಏನು ಸಹಕಾರ?
ಅದು ಹಗಲೆಲ್ಲ ತಿರುಗಾಡ್ತದೆ. ಸಾಯಂಕಾಲದ ಹೊತ್ತು ಬರ್ತದೆ. ಬಂದು ಬ್ರಹ್ಮದತ್ತನ ಜೊತೆಗೆ 1 ಗಂಟೆ ಮೀಟಿಂಗ್ ಮಾಡ್ತದೆ. ಅದು ಪ್ರತಿನಿತ್ಯ ಚರ್ಚೆ. ಏನು ಇದು ಊರೆಲ್ಲ ಸುತ್ತಾಡಿ ಊರಿನಲ್ಲಿ ಯಾರು ಹೇಗಿದ್ದಾರೆ, ಯಾರಿಗೆ ಕಷ್ಟ ಇದೆ, ಎಲ್ಲಿ ರಾಜ ಮಾಡಬೇಕಾದ ಕೆಲಸ ಇದೆ ಎಲ್ಲ ಸೂಚನೆ ಕೊಡ್ತದೆ. ಗೂಢಚಾರಿ ಇದ್ದ ಹಾಗೆ. ಈಗ ರಾಜನಿಗೆ ಊರಿನ ಎಲ್ಲ ವಿಷಯವೂ ಗೊತ್ತಾಗಬೇಕಲ್ಲ. ಹಕ್ಕಿಗೆ ಗೊತ್ತಾಗುವಷ್ಟು ಗೂಢಚಾರರಿಗೆ ಗೊತ್ತಾಗುವುದಿಲ್ಲ. ಈ ಹಕ್ಕಿ ಗಲ್ಲಿಗಳಲ್ಲಿ ಹೋಗಿ ಯಾರಿಗೆ ಏನು ಸಮಸ್ಯೆ ಇದೆ, ರಾಜನಿಂದ ಏನು ಉಪಕಾರವಾದರೆ ಆ ಪ್ರಜೆಗಳು ರಾಜನಲ್ಲಿ ಭಕ್ತಿಯುಳ್ಳವರಾಗ್ತಾರೆ ಅನ್ನುವುದನ್ನು ಬಂದು ಹೇಳ್ತದೆ. ರಾಜನಿಗೆ ಭಾರಿ ಇಷ್ಟ. ಆ ಹಕ್ಕಿ ಅಂದರೆ ಪಂಚಪ್ರಾಣ ಅನ್ನುವಷ್ಟು ಪ್ರೀತಿ. ಹಕ್ಕಿಯೂ ಅಷ್ಟೇ ರಾಜನನ್ನು ಅಷ್ಟೇ ಪ್ರೀತಿಸ್ತಾ ಇತ್ತು. ಇಷ್ಟರಲ್ಲಿ ರಾಜ ಬ್ರಹ್ಮದತ್ತನಿಗೆ ಒಂದು ಗಂಡು ಮಗುವಾಗುವ ಸೂಚನೆ. ಒಂದು ದಿವಸ ಹೀಗೆ ಹಕ್ಕಿಯ ಜೊತೆಗೆ ಮಾತಾಡ್ತಾ ಹೇಳಿದ, ಇನ್ನು 1 ತಿಂಗಳಷ್ಟೇ ನನಗೊಂದು ಮಗು ಹುಡ್ತದೆ, ತುಂಬು ಗರ್ಭಿಣಿಯಾಗಿ ಬಿಟ್ಟಿದ್ದಾಳೆ ನನ್ನ ಮನೆಯವಳು, ಆಕೆಗೆ ಸೀಮಂತೋನ್ನಯನ ಪ್ರಕ್ರಿಯೆ ಆಯಿತು ಅಂತ ತನ್ನ ವಿಷಯವನ್ನು ಹಕ್ಕಿ ಹತ್ರ ಹೇಳಿದ. ಹಕ್ಕಿಗೆ ಭಾರಿ ಖುಷಿಯಾಯಿತು. ನಮ್ಮ ರಾಜನಿಗೊಂದು ಮಗು ಆಗ್ತದೆ, ಅದು ಮಗು ಆದಾಗ ನಾನೂ ಒಂದು ಮಗುವನ್ನು ಆ ಮಗುವಿನ ಆಟಕ್ಕೋಸ್ಕರ ಕೊಡಬೇಕು. ನಾನು ಹೇಗೂ ರಾಜನ ಗೆಳತಿ, ನನ್ನ ರಾಜನ ಮಗುವಿಗೆ ಗೆಳೆಯವಾಗುವ ಒಂದು ಮಗು ನನ್ನಲ್ಲಿ ಹುಟ್ಟಬೇಕು ಅಂತ ಯೋಚನೆ ಮಾಡಿ ಅವತ್ತೇ ಹೋಗಿ ಒಂದು ಗರ್ಭ ಮಾಡಿಕೊಂಡು ಬಂತು. ಬರುವಾಗ ರಾತ್ರಿ ಸಾಯಂಕಾಲ ಬರುವಾಗ ಗರ್ಭಿಣಿಯಾಗಿ ಬಂದಿದೆ ಅದು. ಇನ್ನು 1 ತಿಂಗಳಿಗೆ ಇದು ಹುಟ್ಟಿದರೆ 1 ತಿಂಗಳಿಗೆ, ಹಕ್ಕಿಗಳು 1 ತಿಂಗಳಲ್ಲಿ ಮೊಟ್ಟೆ ಇಡ್ತಾವೆ. ಮೊಟ್ಟೆ ಇಟ್ಟಿತು. 15 ದಿವಸದಲ್ಲಿ ಮೊಟ್ಟೆ ಇಟ್ಟಿತು. 15 ದಿವಸದಲ್ಲಿ ಮಗು ಆಯಿತು. ಇಲ್ಲಿ ಮಗು ಜನಿಸಿದ ದಿವಸ ಇದಕ್ಕೂ ಒಂದು ಮಗು ಆಯಿತು. ಪೂಜನೀಯ ಹಕ್ಕಿಗೆ ಮಗು. ರಾಜ ತನ್ನ ಮಗನಿಗೆ ಸರ್ವಸೇನ ಅಂತ ನಾಮಕರಣ ಮಾಡಿದ. ಇವನು ಇತಿಹಾಸದಲ್ಲಿ ದೊಡ್ಡ ರಾಜ ಸರ್ವಸೇನ. ಆದರೆ ಧೃತರಾಷ್ಟ್ರನ ಹಾಗೆ ಕಣ್ಣಿಲ್ಲದೆ ಇದ್ದ ರಾಜ ಸರ್ವಸೇನ, ಕಣ್ಣಿಲ್ಲದ ರಾಜ. ಆದರೆ ಧೃತರಾಷ್ಟ್ರನಿಗೆ ಕಣ್ಣಿರಲಿಲ್ಲ, ಜೊತೆಗೆ ಒಳಗಣ್ಣು ಕೂಡ ಮಂಕಾಗಿ ಹೋಗಿತ್ತು ದುರ್ಯೋಧನಂತಹ ಮಗನಿಂದಾಗಿ. ಸರ್ವಸೇನ ಹಾಗಲ್ಲ, ಕಣ್ಣಿಲ್ಲದೆ ಲೋಕವನ್ನು ತನ್ನ ಔರಸ ಪುತ್ರರ ಹಾಗೆ ಕಾಪಾಡಿದಂತಹ, ಇತಿಹಾಸದಲ್ಲಿ ಮಹಾ ಯಶಸ್ಸನ್ನು ಪಡೆದಂತಹ ಒಬ್ಬ ರಾಜ ಸರ್ವಸೇನ. ಅಂದರೆ ಕಣ್ಣಿಲ್ಲದೆ ಹೋದರೂ ರಾಜ್ಯಾಡಳಿತ ಹೇಗೆ ಮಾಡಬಹುದು ಅನ್ನೋದಕ್ಕೆ ನಿದರ್ಶನನಾಗಿರತಕ್ಕಂಥವ ಸರ್ವಸೇನ. ಅವನು ಬ್ರಹ್ಮದತ್ತನ ಮಗ. ಹುಟ್ಟುವಾಗ ಕಣ್ಣಿತ್ತವನಿಗೆ, ಸುಂದರವಾದ ಮಗು. ಇತ್ತ ಪೂಜನೀಯಗೂ ಕೂಡ ಒಂದು ಮಗುವಾಗಿದೆ. ಪೂಜನೀಯ ತನ್ನ ಮಗುವನ್ನು ಈ ರಾಜನ ಮಗುವಿನ ಪಕ್ಕದಲ್ಲಿ ಬಿಡ್ತದೆ. ರಾಜನ ಮಗುವಿಗೂ ಕೂಡ ಆಗಾಗ ಹಠ ಅಳು ಎಲ್ಲ ಇರ್ತಿತ್ತು. ಆದರೆ ಆ ಮಗುವನ್ನು ನೋಡಿಕೊಳ್ತಕ್ಕಂತಹ ದಾದಿಯರು ಈ ಹಕ್ಕಿಯನ್ನು, ಪೂಜನೀಯ ಮಗು ಹಕ್ಕಿ ಉಂಟಲ್ಲ, ಚೂಚಿ ಕೂಚಿ ಅಂತ ಆಡೋ, ಚೂಚಿ ಕೂಚೀತಿ ಕೂಜಂತಂತ ಅದರ ಸ್ವರವನ್ನು ಹೇಳಿದ್ದಾರೆ ಇದರಲ್ಲಿ ಹರಿವಂಶದಲ್ಲಿ. ಅದು ಶಬ್ದ ಮಾಡಿದರೆ ಸಾಕು ಈ ರಾಜನ ಮಗುವಿಗೆ ಭಾರಿ ಖುಷಿ. ಅದರ ಜೊತೆಗೆ ಅಷ್ಟು ಕೇಳತ್ತೆ. ಎಷ್ಟು ಹಠ ಮಾಡಿದರೂ ಅದು ಪಕ್ಕಕ್ಕೆ ಬಂದರೆ ಇವನ ಹಠ ಎಲ್ಲ ಬಿಡ್ತಾರೆ. ಇದರಿಂದ ದಾದಿಯರಿಗೂ ಭಾರಿ ಖುಷಿಯಾಯಿತು. ಈ ಮಗುವನ್ನು ನೋಡಿಕೊಳ್ಳುವುದು ಭಾರಿ ಸುಲಭ. ಕಾರಣ ಏನು ಅಂತ ಹೇಳಿದರೆ ಈ ಪೂಜನೀಯ ಮಗುವಿನ ಪ್ರಭಾವ ಅಂತ ಎಲ್ಲ ಖುಷಿಪಟ್ಟಿದ್ದಾರೆ. ಪೂಜನೀಯ ಹಕ್ಕಿ ತಾನು ಬೆಳಗ್ಗೆ ಈ ಮಗುವನ್ನು ಸ್ವಲ್ಪ ಕಾವು ಕೊಟ್ಟು ಖುಷಿಪಡಿಸಿ ಅದಕ್ಕೆ ಧಾನ್ಯವನ್ನು ತಿನ್ನಿಸಿ ತಾನು ಹೊರಟಿತು ಅಂತಾದರೆ, ಸಾಯಂಕಾಲದ ಹೊತ್ತು ಊರು ತಿರುಗಿ ಬರ್ತದೆ. ಬರುವಾಗ 2 ಅಮೃತೋಪಮವಾದ ಫಲವನ್ನು ಹಿಡ್ಕೊಂಡು ಬರ್ತದೆ. 2 ಹಣ್ಣು ಯಾಕೆ? ಒಂದು ನನ್ನ ಮಗುವಿಗೆ ಅಲ್ಲ, ಒಂದು ರಾಜನ ಮಗುವಿಗೆ. ರಾಜನ ಮಗು ತಿಂದ ಮೇಲೆ ನನ್ನ ಮಗುವಿಗೆ ಅಂತ, ಅಷ್ಟು ರಾಜನ ಮಗುವಿನ ಮೇಲೆ ಪ್ರೀತಿ. 2 ಅಮೃತೋಪಮ ಹಣ್ಣು. ಆ ಹಣ್ಣನ್ನು ಭಕ್ಷಣ ಮಾಡಿದರೆ ತಾಯಿಯ ಹಾಲು ಕುಡಿದದ್ದಕ್ಕಿಂತ ಹೆಚ್ಚು ಪೌಷ್ಟಿಕತೆ ಆ ಮಗುವಿನಲ್ಲಿ ಉಂಟಾಗಿಬಿಡ್ತಿತ್ತಂತೆ. ಆ ಹಣ್ಣಿನ ಬಲದಿಂದಲೇ ರಾಜನ ಮಗನಾದ ಸರ್ವಸೇನ ಭೀಮ ಪರಾಕ್ರಮನಾಗಿ ಬೆಳೆಯುವುದಕ್ಕೆ ಪ್ರಾರಂಭಿಸಿದ್ದಾನೆ. ಅಂತೂ ಪೂಜನೀಯ ಹಕ್ಕಿಗೆ ಅಷ್ಟು ಗೌರವ, ಅಷ್ಟು ಪ್ರೀತಿ ರಾಜನ ಮಗನಾದ ಸರ್ವಸೇನನ ಜೊತೆಗೆ. ಒಂದು ದಿವಸ ಆ ಮನೆಯಲ್ಲಿ ಒಂದು ದುರ್ಘಟನೆ ನಡೆಯಿತು. ಹಕ್ಕಿ ಪೂಜನೀಯೇ ತಾನು ಮಾಮೂಲಾಗಿ ಊರು ತಿರುಗಾಡುವುದಕ್ಕೆ ಹೋಗಿದ್ದಾಳೆ. ಮಧ್ಯಾಹ್ನದ ಉರಿ ಬಿಸಿಲು ಮುಗಿದು ಇನ್ನೇನು ಸೂರ್ಯ ಪಶ್ಚಿಮದ ಕಡೆಗೆ ವಾಲುವಂತಹ ಸಂದರ್ಭ. ಮಧ್ಯಾಹ್ನದ ಹೊತ್ತು ಅಲ್ಪ ವಿಶ್ರಾಂತಿಗೋಸ್ಕರ ರಾಜ ತನ್ನ ರಾಜಸಭೆಯನ್ನು ತ್ಯಜಿಸಿ ವಿಶ್ರಾಂತಿಗೋಸ್ಕರ ಅಂತಃಪುರಕ್ಕೆ ಬಂದಿದ್ದಾನೆ. ಅಂತಹ ಕಾಲದಲ್ಲಿ ಈ ಮಗು ಯದ್ವಾ ತದ್ವಾ ಹಠ ಮಾಡ್ತಾ ಉಂಟು. ಬಹುಶಃ ತುಂಬ ಅಮಾವಾಸ್ಯೆಯ ದಿವಸ, ಗ್ರಹಣ ಇದ್ದ ದಿವಸವೋ ಏನೋ, ಯದ್ವಾ ತದ್ವಾ ಹಠ. ಈ ಹಠವನ್ನು ಏನು ಮಾಡಿದರೂ ಸರಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕೊನೆಗೆ ದಾದಿಯರು ಹಕ್ಕಿಯನ್ನು ತಂದು ಪಕ್ಕದಲ್ಲಿಟ್ಟರು. ಪಕ್ಕದಲ್ಲಿಟ್ಟರು, ಇದು ಹಠ ಬಿಡ್ತಾ ಇಲ್ಲ ಇವತ್ತಿನ ದಿವಸ. ಕೊನೆಗೆ ಹಕ್ಕಿಯನ್ನು ತಂದು ಇವನ ಮೈ ಮೇಲೆ ಇಟ್ಟರು. ಮೈ ಮೇಲೆ ಈ ಹಕ್ಕಿ ತಾಗಿದರೆ ಆದರೂ ಇವಾಗ ಹಠ ಬಿಡ್ತಾನೆ ಅಂತ. ಮೈ ಮೇಲೆ ಇಟ್ಟರೆ ಇದಕ್ಕೆ ಸಿಟ್ಟು ಹೋಗ್ತದೆ ಈ ಮಗುವಿಗೆ. ಅದು ಸೀದಾ ಬಂದು ಅದರ ಕುತ್ತಿಗೆಯನ್ನು ಹಿಡ್ಕೊಂಡು ಗಟ್ಟಿ ಹಿಡ್ಕೊಂಡಿತ್ತು. ಹಿಡಿದು ಒತ್ತಿತು. ದಾದಿಯರು ಅದನ್ನು ಬಿಡಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅಷ್ಟರಲ್ಲಿ ಸತ್ತೇ ಹೋಯಿತು. ಪೂಜನೀಯ ಅತ್ಯಂತ ಪ್ರೀತಿಯುತವಾದಂತಹ ಮಗು ಯಾರ ಮೇಲೆ ಪೂಜನೀಯ ತನ್ನ ಮಗುವಿಗಿಂತ ಹೆಚ್ಚು ಪ್ರೀತಿಯನ್ನು ತೋರಿಸ್ತಾ ಇದ್ದಳೋ
ಅಂತಹ ರಾಜಾ ಬ್ರಹ್ಮದತ್ತನ ಮಗನಾದ ಸರ್ವಸೇನನ ಕೈಯಿಂದ ಸಾಯಿಸಲ್ಪಟ್ಟಿತು. ಏನು ಅದು ಸತ್ತು ಕೆಳಗೆ ಬಿದ್ದಿದೆ. ರಾಜ ಅದರ ಕಿರುಚಲು ಧ್ವನಿಯನ್ನು ಕೇಳಿ ಎದ್ದು ಓಡಿ ಬಂದಿದ್ದಾನೆ. ಬಂದವ ದಾದಿಯರಿಗೆ ಯದ್ವಾತದ್ವ ಬೈದಿದ್ದಾನೆ. ಕಣ್ಣೀರು ಹಾಕಿಕೊಂಡು ಸತ್ತ ಆ ಪಕ್ಕಿಯ ಮಗುವಿನ ಪಕ್ಕದಲ್ಲಿ ಕೂತುಬಿಟ್ಟಿದೆ ರಾಜ. ಅವನಿಗೆ ನನ್ನ ಮಗ ಏನು ಮಾಡ್ತಾನೆ ಅನ್ನೋದು ಮುಖ್ಯ ಆಗಲಿಲ್ಲ. ಇದು ಸತ್ತ ಕಾರಣದಿಂದ ಆತನಿಗೆ ನನ್ನ ಮಗ ಸತ್ತರೆ ಎಷ್ಟೋ ಅಷ್ಟು ದುಃಖ ಆಗುವುದಕ್ಕೆ ಪ್ರಾರಂಭ ಆಗಿದೆ ರಾಜನಿಗೆ. ಅತ್ತುಕೊಂಡು ರಾಜ ಕೂತಾಗ ಇಡೀ ಅಂತಃಪುರ ಆಳುವುದಕ್ಕೆ ಪ್ರಾರಂಭಿಸಿದೆ. ಅಷ್ಟರಲ್ಲಿ ಪೂಜನೀಯ ಹಕ್ಕಿ ಪರಮಸುಂದರವಾದ ಅಮೃತ ತುಲ್ಯವಾದಂತಹ 2 ಫಲಗಳನ್ನು ಹಿಡ್ಕೊಂಡು ಹಾರಿ ಬಂದಿದೆ. ನನ್ನ ಮಗು ಚೂಚಿ ಕೂಚಿ ಅಂತ ಹೇಳಿಕೊಂಡು ಹೇಗೆ ನನ್ನ ಪಕ್ಕದಲ್ಲಿ ಹಾರಿ ಬರುತ್ತೆ ಅಂತ ಅದನ್ನು ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡು ಬಂದಿದೆ. ಬಂದದ್ದು ಹಣ್ಣು ಹಿಡ್ಕೊಂಡು ಬಂದು ಸರ್ವಸೇನನಿಗೆ ಕೊಡಲಿಕ್ಕೆ ಅಂತ ಬಂದಾಗ ಪಕ್ಕದಲ್ಲಿ ಬಿದ್ದಿರತಕ್ಕಂತಹ ಕಾಲನ್ನು ಆ ಕಡೆ ಈ ಕಡೆ ಚಾಚಿಕೊಂಡು ಹೊಟ್ಟೆಯನ್ನು ಮೇಲೆ ಹಾಕಿಕೊಂಡು ಬಾಯಿಯಲ್ಲಿ ಏನೋ ಜೊಲ್ಲು ಸುರಿಸಿಕೊಂಡು ಬಿದ್ದಂತಹ ತನ್ನ ಮಗುವನ್ನು ನೋಡಿ ಅದಕ್ಕೆ ಎದೆ ಒಡೆದಷ್ಟು ದುಃಖದ ವೇದನೆಯಾಗಿ ಹೋಗ್ತದೆ. ಹಣ್ಣನ್ನು ನೆಲದಲ್ಲಿ ಚೆಲ್ತದೆ. ಚೆಲ್ಲಿ ರಾಜನ ಮಗನ ಹತ್ರ ಬರುವುದಿಲ್ಲ, ತನ್ನ ಮಗುವಿನ ಹತ್ರ ಹೋಗ್ತದೆ. ಮಗು ಅಂತ ತಾನು ಬಾಯಿಯಲ್ಲಿ ಅದರ ಕೊಕ್ಕಿಗೆ ಬಾಯಿ ಹಾಕಿ ಅಲ್ಲಿಂದ ಒಳಗಿಂದ ಗಾಳಿಯನ್ನು ಹಾಕಿ ಎಳೆಯುವುದಕ್ಕೆ ಪ್ರಯತ್ನಿಸ್ತದೆ. ಸತ್ತೇ ಹೋಗಿದೆ ಅಂತ ಯಾವಾಗ ತೀರ್ಮಾನ ಆಗ್ತದೆ, ಅದಕ್ಕೆ ತಾನು ಎಲ್ಲಿದ್ದೇನೆ, ಏನು ಮಾಡ್ತಾ ಇದ್ದೇನೆ ಯಾವುದು ಕಲ್ಪನೆಗೆ ಬರುವುದಿಲ್ಲ. ರಾಜ ಸಮಾಧಾನ ಮಾಡ್ತಾ ಇದ್ದಾನೆ. ನೀನು ಏನೋ ದುರ್ಘಟನೆ ನಡೆದು ಹೋಗಿದೆ, ಬೇಸರಿಸಬೇಡ ಅಂತ ಈ ಹಕ್ಕಿಯನ್ನು ಸಮಾಧಾನ ಮಾಡುವುದಕ್ಕೆ ಪ್ರಯತ್ನಿಸ್ತಾ ಇದ್ದರೆ ಪೂಜನೀಯ ಹಕ್ಕಿ ರಾಜನನ್ನು ಬೈಯುವುದಕ್ಕೆ ಪ್ರಾರಂಭ ಮಾಡ್ತದೆ. ಶುಕ್ರನೀತಿಯನ್ನು ಮುಂದಿಟ್ಟುಕೊಂಡು, ಶುಕ್ರನೀತಿಯ ಒಟ್ಟು 8 ಶ್ಲೋಕ ಇದೆ. ಪುರುಷೊತ್ತಾದರೆ ಹರಿವಂಶದ ಆ ಭಾಗ ಓದಬೇಕು. ಒಬ್ಬ ರಾಜನಾದಂತಹ ವ್ಯಕ್ತಿಗೆ ಎಷ್ಟು ಕರ್ತವ್ಯ ಇದೆ ಅಂತ ಆಕೆ ಬುದ್ಧಿ ಹೇಳ್ತಾಳೆ ಆ ಪೂಜನೀಯ ಹಕ್ಕಿ. ಆಶ್ರಿತ ವರ್ಗವನ್ನು ನೋಡಿಕೊಳ್ಳುವಂಥದ್ದು ರಾಜನ ಎಷ್ಟು ಮುಖ್ಯವಾದ ಕರ್ತವ್ಯ. ನಿನ್ನನ್ನು ನಂಬಿ ಶರಣು ಹೊಕ್ಕಿರತಕ್ಕಂತಹ, ನಿನ್ನ ಆಧಾರದಲ್ಲೇ ಬದುಕಿರತಕ್ಕಂತಹ, ನಿನ್ನನ್ನು ಬಿಟ್ಟು ಇನ್ನೊಬ್ಬರು ಗತಿ ಇಲ್ಲ ಅಂತ ಯಾರಿದ್ದಾರೋ ಅಂತಹ ವ್ಯಕ್ತಿಗಳ ಪರಿರಕ್ಷಣೆ ಮಾಡುವಲ್ಲಿ ಒಬ್ಬ ರಾಜ ಸೋತರೆ ಅವನಿಗೆ ಕುಂಭೀಪಾಕವೆಂಬಂತಹ ನರಕ ಇದೆ. ನೀನು ನರಕದಲ್ಲಿ ಬೀಳಬೇಕಾದಂತಹ ನಾರಕಿಯಾಗಿ ಬಿಡ್ತಿ. ಎಂಥ ಅಪಚಾರವನ್ನು ಮಾಡಿದಿ. ಏನು ನಮ್ಮ ಪ್ರಾಣಕ್ಕೆ ಬೆಲೆ ಇಲ್ಲ ಅಂತ ಅಂದುಕೊಂಡಿದ್ದೆ. ಒಬ್ಬ ರಾಜನ ಪ್ರಾಣಕ್ಕೆ ಎಷ್ಟು ಬೆಲೆ ಇದೆಯೋ ಅದರ 10 ಪಟ್ಟು ಬೆಲೆ ಅವನ ಪ್ರಜೆಗಳ ಪ್ರಾಣದ ಮೇಲೆ ಇರ್ತದೆ. ಆ ನಿಟ್ಟಿನಿಂದ ಪ್ರಜೆಗಳನ್ನು ನೋಡಿಕೊಳ್ಳತಕ್ಕಂಥವ ನಿಜವಾದ ರಾಜನಾಗ್ತಾನೆ. ಆದರೆ ನೀನು ನಡೆಸಿದ್ದೇನು? ನಮ್ಮನ್ನು ಪೂರ್ತಿ ವಿಶ್ವಾಸಿಗಳನ್ನಾಗಿಸಿ ಏನಾದರೂ ರಾಜ ಪ್ರಾಣ ಕಳೆದುಕೊಂಡರೂ ನಮ್ಮ ಪ್ರಾಣವನ್ನು ತೆಗೆಯಲಾರ ಅನ್ನುವಷ್ಟು ವಿಶ್ವಾಸವನ್ನು ಹುಟ್ಟಿಸಿ, ಅತ್ಯಂತ ದುಷ್ಟನಾದ ರಾಜ ವಿಶ್ವಾಸವನ್ನು ಹುಟ್ಟಿಸಿ ಹೇಗೆ ಹಿಂದಿನಿಂದ ಚೂರಿಯನ್ನು ಹಾಕ್ತಾನೋ ಆ ಕ್ರಮದಲ್ಲಿ ನನ್ನ ಮಗುವನ್ನು ಸಾಯಿಸಿದ್ದೆ. ನಿನ್ನ ಗೃಹದಲ್ಲಿ ವಾಸ ಮಾಡ್ತಕ್ಕಂಥದ್ದು ನನಗೆ ಇಚ್ಛೆ ಇಲ್ಲ, ನಾನು ಹೊರಟು ಹೋಗ್ತೇನೆ. ರಾಜ ಕ್ಷಣ ಕ್ಷಣಕ್ಕೂ ಅದನ್ನು ಸಮಾಧಾನ ಮಾಡುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ, ಅಳ್ತಾ ಇದ್ದಾನೆ, ನಿನ್ನ ಪಾದ ಹಿಡಿತೇನೆ ಅಂತ ಹೇಳ್ತಾನೆ. ಏನು ಹೇಳಿದರೂ ಪೂಜನೀಯ ಹಕ್ಕಿ ಅದನ್ನು ಗ್ರಹಣ ಮಾಡತಕ್ಕಂತಹ ಸ್ಥಿತಿಯಲ್ಲಿರಲಿಲ್ಲ. ದಶಧರ್ಮ ಗತ ಅಸತಿ, 8-10 ರೀತಿಯಾದ ಧರ್ಮದಲ್ಲಿ ವ್ಯಕ್ತಿಗೆ ಏನು ಮಾಡ್ತೇನೆ ಗೊತ್ತಾಗಲ್ಲ. ಸಿಕ್ಕಾಬಟ್ಟೆ ಹಸಿವೆಯಾದಾಗ, ತನ್ನ ಪ್ರಾಣವೇ ಹೋಗತಕ್ಕಂತಹ ದುರ್ಭರ ಸ್ಥಿತಿ ಬಂದಾಗ, ಯದ್ವಾ ತದ್ವಾ ಕುಡಿದು ತಾನು ಎಲ್ಲಿದ್ದೇನೆ ಅಂತ ತಿಳಿಯದೇ ಇರುವ ಪ್ರಮತ್ತ ಅನ್ನುವ ಸ್ಥಿತಿಯಲ್ಲಿದ್ದಾಗ, ಹುಚ್ಚು ಹಿಡಿದಂತಹ ಪ್ರಸಂಗದಲ್ಲಿ, ಮತ್ತಃ ಪ್ರಮತ್ತಃ ಉನ್ಮತ್ತಃ ಈ ಪ್ರಸಂಗದಲ್ಲೆಲ್ಲ ವ್ಯಕ್ತಿಗೆ ನಾನು ಏನು ಮಾಡ್ತೇನೆ ಅಂತ ಗೊತ್ತಾಗುವುದಿಲ್ಲ. ಅದೇ ರೀತಿ ಅತ್ಯಂತ ಶೋಕಾಪನ್ನವಾದ ಸ್ಥಿತಿಯಲ್ಲೂ ಗೊತ್ತಾಗುವುದಿಲ್ಲ. ಅದು ಸೀದ ಬರ್ತದೆ. ಇದನ್ನು ಕೊಂದದ್ದು ಯಾರು? ತನ್ನ ಮುಷ್ಟಿಯಲ್ಲಿ ಹಿಡಿದು ಇದನ್ನು ಕೊಂದಿರತಕ್ಕಂಥವ ಸರ್ವಸೇನ ಮಗ ಅಲ್ವಾ? ಯಾವ ಸರ್ವಸೇನನಿಗೆ ಪ್ರತಿನಿತ್ಯ ಅಮೃತ ತುಲ್ಯವಾದ ಹಣ್ಣನ್ನು ತಂದು ಕೊಡ್ತಾ ಇತ್ತೋ ಆ ಹಕ್ಕಿ, ಅದು ಸರ್ವಸೇನನ ಎದೆಯಲ್ಲಿ ಬಂದು ಕೂತಿತ್ತು. ಸರ್ವಸೇನ ನಗ್ತಾ ಇದೆ. ಆ ಮಗು 3-4 ತಿಂಗಳ ಮಗು ನಗ್ತಾ ಇದೆ. ಮಗು ನಗ್ತಾ ಇರುವ ಹಾಗೆ ಅದರ ಕಣ್ಣುಗಳನ್ನೆರಡನ್ನು ಕುಕ್ಕಿ ತೆಗೆದು ಬಿಡ್ತದೆ. 2 ಕಣ್ಣುಗಳನ್ನು ಕುಕ್ಕಿ ತೆಗೆದು ಮೇಲೆ ಹೋಗಿ ಕೂತುಕೊಳ್ತದೆ. ಕೂತುಕೊಂಡು ರಾಜನ ಮುಖ ನೋಡ್ತದೆ. ರಾಜ ಕಣ್ಣೀರು ಹಾಕಿಕೊಂಡು ಪೂಜನೀಯ ಕಡೆಗೆ ಕೈ ಮುಗಿದು, ಈಗಾದರೂ ಸಮಾಧಾನ ಆಯ್ತಲ್ಲ, ನನಗೂ ಅಲ್ಪ ಸಮಾಧಾನ ಆಯಿತು. ಯಾಕಂದರೆ ನಿನ್ನ ಮಗುವಿಗೆ ಅಪಚಾರವೆಸಗಿದಂತಹ ನನಗೆ ನನ್ನ ಮಗುವಿನ ಕಣ್ಣು ತೆಗೆದ ಕಾರಣದಿಂದ ನಿನಗೆ ಸಮಾಧಾನ ಆಗುವುದಾದರೆ, ನಾನು ಮಾಡಿದ ಪಾಪಕ್ಕೆ ಒಂದಿಷ್ಟಾದರೂ ಪ್ರಾಯಶ್ಚಿತ್ತವಾಯಿತಲ್ಲ ಅಂತ ನನಗೆ ಸಮಾಧಾನ ಆಗ್ತಾ ಇದೆ. ಆದ್ದರಿಂದ ನೀನು ಇನ್ನಾದರೂ ನಮ್ಮ ಈ ಅರಮನೆಯಲ್ಲೇ ವಾಸ ಮಾಡಬೇಕು. ನಿನ್ನಿಂದಾಗಿ ನಾನು ಪ್ರಜಾಕ್ಷೇಮವನ್ನು ಮಾಡುವ ಸೌಕರ್ಯ ಇದೆ, ಆದ್ದರಿಂದ ಬಿಟ್ಟು ಹೋಗಬೇಡ. ಆದರೆ ಪೂಜನೀಯ ಮತ್ತೆ ಉಪನ್ಯಾಸ ಮಾಡ್ತದೆ. ಒಂದು ಅರ್ಧ ಗಂಟೆ ಉಪನ್ಯಾಸ ಮಾಡ್ತದೆ ಅಲ್ಲಿ ಕೂತ್ಕೊಂಡು. ಅದು ಹೇಳ್ತದೆ, ಯಾವಾಗ ನಿನ್ನ ಮನೆಗೆ ನಾನು ಅಪಚಾರವೆಸಗಿದ್ದೇನೋ ಇನ್ನು ಇಲ್ಲಿ ಬದುಕುವುದರಲ್ಲಿ ಅರ್ಥ ಇಲ್ಲ. ಯಾರು ಶುಕ್ರನೀತಿಯನ್ನು ಅಧ್ಯಯನ ಮಾಡಿದ್ದಾರೋ ಅವರು ಇಲ್ಲಿ ಬದುಕುವುದಕ್ಕೆ ಯಾವತ್ತೂ ಇಚ್ಛಿಸುವುದಿಲ್ಲ. ಯಾಕಂದರೆ ರಾಜನ ಕುಲ, ರಾಜಕುಲ ಅಥವಾ ಅರಸನ ಮನೆ ಅಂದರೆ
ಅಲ್ಲಿ ಅರಸನಿಗೆ ಬೆಲೆ ಇಲ್ಲ. ಅರಸ ಏನಿದ್ರೂ ದೊಡ್ಡ ವ್ಯಕ್ತಿ ಅಷ್ಟೇ, ಸಿಂಹಾಸನದಲ್ಲಿ ದೊಡ್ಡಾಗಿರ್ತಾನೆ. ಮಾಡುವುದೆಲ್ಲ ರಾಣಿಯರು, ಇಲ್ಲ ಅವನ ಸೇವಕರು. ರಾಜನಿಗಿಂತ ಹೆಚ್ಚು ಕಾರ್ಯಭಾರ ಮಾಡುವವರೆಲ್ಲ ಸೇವಕರು. ರಾಜನ ದರ್ಶನ ಆಗಬೇಕಾದ್ರೆ ಸೇವಕ ಚೀಟಿ ಕೊಟ್ಟರೆ ಮಾತ್ರ ಒಳಗೆ ಬಿಡುವುದು. ರಾಜ ಹೇಳ್ತಾನೆ ಯಾರು ಬೇಕಾದರೂ ಬನ್ನಿ ಅಂತ, ಆದರೆ ಯಾರಿಗೂ ಅವನ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ. ಇವರ ಕಿಸೆ ತುಂಬಿಸಿದರೆ ಮಾತ್ರ ಒಳಗೆ ಹೋಗ್ಲಿಕ್ಕೆ ಆಗೋದು. ಆದರೆ ರಾಜರ ಮನೆ ಅನ್ನುವ ವ್ಯವಹಾರ ಬಹಳ ಕ್ಲಿಷ್ಟವಾದದ್ದು. ನೀನು ಹೇಳ್ತಿ ನಿನ್ನ ಮೇಲೆ ಸ್ನೇಹ ಇದೆ, ಆದ್ದರಿಂದ ನೀನು ಇಲ್ಲೇ ಇರು ಅಂತ ಹೇಳ್ತಿ. ಆದರೆ ಇಡೀ ನಿನ್ನನ್ನು ಅನುಸರಿಸಿರ್ತಕ್ಕಂಥ ಜನ ನನ್ನನ್ನು ಹೇಗೆ ನೋಡ್ತಾರೆ? ರಾಜನ ಮಗನ ಕಣ್ಣು ಕುಕ್ಕಿದವಳು ಅಂತ ನೋಡ್ತಾರೆ. ಆದ್ದರಿಂದ ಯಾವಾಗ ನನಗೆ ನಿಧಾನ ವಿಷವನ್ನು ಹಾಕಿಕೊಳ್ತಾರೆ, ಅಥವಾ ಯಾವಾಗ ರಯ ವಿಷ ಅಂದರೆ ಶೀಘ್ರ ಸಾಯುವ ವಿಷಯವನ್ನು ಹಾಕ್ತಾರೆ, ಅಥವಾ ಯಾವಾಗ ನಾನು ಕೊಂದದ್ದು ಅಂತ ಗೊತ್ತಾಗದೇ ಇರುವ ಹಾಗೆ ನನ್ನನ್ನು ಸಾಯಿಸಿ ಎಲ್ಲೋ ಹೋಗಿದ್ದಾರೆ ಅಂತ ನಿನಗೆ ಸುಳ್ಳು ಹೇಳ್ತಾರೆ, ಏನು ಮಾಡ್ತಾರೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಆದ್ದರಿಂದ ನಿಮ್ಮ ಅರಕುಲಕ್ಕೆ ಅಥವಾ ಅರಸನ ಕುಲಕ್ಕೆ ತೊಂದರೆ ಮಾಡಿರತಕ್ಕಂತಹ ನಾನು ಇಲ್ಲಿ ಬದುಕುವುದು ಸರಿಯಲ್ಲ ಅಂತ ಹೇಳಿ ಪುಸ್ ಅಂತ ಶಬ್ದ ಮಾಡಿಕೊಂಡು ಅಲ್ಲಿಂದ ಹಾರಿ ಹೋಯಿತು. ಇಷ್ಟೇ ಕಥೆ ಮುಗೀತು. ಇದು ಪಿತೃಕಲ್ಪದ ಕಥೆ. ಬ್ರಹ್ಮದತ್ತನಿಗೆ ಸರ್ವಪ್ರಾಣಿಗಳ ಮಾತನ್ನು ತಿಳಿಯುವ ಶಕ್ತಿ ಇತ್ತು, ಅದು ಬೇಕು ಪಿತೃಗಳ ಕಲ್ಪಕ್ಕೆ. ಅದಕ್ಕೋಸ್ಕರ ಅಷ್ಟು ತಿಳಿಸುವುದಕ್ಕೋಸ್ಕರ ಪೂಜನೀಯ ಹಕ್ಕಿಯ ಪುಣ್ಯವೃತ್ತಾಂತವನ್ನು ಸನತ್ಕುಮಾರರು ಮಾರ್ಕಂಡೇಯರಿಗೆ ಹೇಳಿದರು ಅಂತ ಹೇಳಿ, ಮಾರ್ಕಂಡೇಯರು ಭೀಷ್ಮಾಚಾರ್ಯರಿಗೆ ಹೇಳಿದರು ಅಂತ ವೈಶಂಪಾಯನರು ಜನಮೇಜಯನಿಗೆ ಹೇಳಿದರು ಅಂತ ನಾನು ನಿಮಗೆ ಹೇಳ್ತಾ ಇರುವ ಕಥೆ. ಇನ್ನು ಮುಂದಿನ ಕಥಾನಕವನ್ನು ಮತ್ತೆ ನಾಳೆ ಸೇರಿದಾಗ ಅವಲೋಕನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.